ನನ್ನ ಹೆಸರು ಮಾಧುರಿ, ಜಿಯಾನ್ಶ್ ತಾಯಿ ನಾನು. ಅವನು 2.5 ವರ್ಷ ಇದ್ದಾಗ ಚೆನ್ನಾಗೇ ಇದ್ದ. ಅದಾದಮೇಲೆ ನಾವು ಕರೆದಾಗ ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ. ಡೈಜೆಷನ್ ಪವರ್ ಸ್ವಲ್ಪ ಕಡಿಮೆ ಇತ್ತು. ನನಗೆ ಇಲ್ಲಿ ಗೊತ್ತಾಯಿತು ಈ ಥರ ಪ್ರಥಮ ಆಯುರ್ವೇದ ಇದೆ ಅಂತ ಗೊತ್ತಾಯಿತು. ಇಲ್ಲಿ ಬಂದು ತೋರಿಸ್ದೆ. ಈಗ ಮಾರ್ಚ್ 23 ನಾನು ತೋರಿಸಿದ್ದು. ಮಾರ್ಚ್ 25ರಿಂದ ಪಂಚಕರ್ಮ ಟ್ರೀಟ್ಮೆಂಟ್ ಅಂತ ಶುರು ಮಾಡಿದ್ವಿ. ಅವನಿಗೆ ಮೇನ್ ಡೈಜೆಷನ್ ಪವರ್ ಸ್ವಲ್ಪ ಕಡಿಮೆ ಇತ್ತು, ಅದು ಕ್ಲಿಯರ್ ಆಯಿತು ಇವಾಗ ಇಲ್ಲಿ ಜಾಯ್ನ್ ಆದಮೇಲೆ. ಇಲ್ಲಿ ತರಕದಾರ, ಶಿರೋದಾರ, ನಶ್ಯಮ್ ಅಂತ ಎಲ್ಲ ಕೊಟ್ಟಾಗ ಅವ್ನ ಬಾಡಿಲಿ ಏನೇನು ಇನ್ಫ್ಲಮೇಷನ್ಸ್ ಇತ್ತು ಅದೆಲ್ಲ ಕ್ಲಿಯರ್ ಆಗ್ತಾ ಬರ್ತಾ ಇದೆ. ಈಗ 40 ಡೇಸ್ ಪಂಚಕರ್ಮ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಅವ್ನಿಗೆ ಏನು ಇಂಪ್ರೂವ್ಮೆಂಟ್ ಆಗಿದೆ ಅಂದರೆ ಐ ಫೋಕಸ್ ಚೆನ್ನಾಗಿದೆ. ನಾವೀಗ ಕರೆದ್ರೆ ನಮ್ಮನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾನೆ, ಐ ಫೋಕಸ್ ಚೆನ್ನಾಗಿದೆ, ಜೆಸ್ಟರ್ಸ್ ಮಾಡ್ತಾನೆ, ಹ್ಯಾಂಡ್ ಶೇಕ್ ಮಾಡ್ತಾನೆ. ಈ ಫ್ಲಾಪಿಂಗ್ ಎಲ್ಲ ಮಾಡ್ತಿದ್ದೆ ಅದೆಲ್ಲ ಕಡಿಮೆ ಆಗಿದೆ. ಈಗ ಸ್ವೆಲ್ ಮಾಡ್ತಿದ್ದೆ, ತಿರುಗ್ತಿದ್ದ, ಓಡೋಡ್ತಾ ಇದೆ, ಅದೆಲ್ಲ ಕಡಿಮೆ ಆಗಿದೆ. ನಾವು ಕರೆದ್ರೆ ಬರ್ತಾನೆ. ಇವಾಗ ನಾವು ಹೇಳ್ತಿದ್ದು ಅವ್ನಿಗೆ ಅರ್ಥ ಆಗ್ತಾ ಇದೆ. ಡೈಜೆಷನ್ ಪವರ್ ಚೆನ್ನಾಗಾಗಿದೆ ಇವಾಗ. 40 ಡೇಸ್ ಟ್ರೀಟ್ಮೆಂಟ್ ಆದಮೇಲೆ ನಾವು ಏನಂದರೆ ಮೆಡಿಸಿನ್ಸ್ ಕರೆಕ್ಟಾಗಿ ನೋಡ್ಕೋಬೇಕು, ಡಯಟ್ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಅಂತ ಇಲ್ಲಿ ಮ್ಯಾಮ್ ಹೇಳಿದ್ರು. ಶಾಂತಿಶ್ರೀ ಮೇಡಮ್ ಚೆನ್ನಾಗಿ ಗೈಡ್ ಮಾಡಿದ್ದಾರೆ. ಇಲ್ಲಿನ ಬೆಂಗಳೂರಲ್ಲಿ ಇರುವಂಥ ಈ ಬ್ರ್ಯಾಂಚಲ್ಲಿ ಪಾಯಲ್ ಮತ್ತು ಅನಿಶಾ ಮತ್ತು ಅಪರ್ಣ ಮ್ಯಾಮ್ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಜಿಯಾನ್ಶನ್ನ. ಐ ಹೋಪ್ ಅವನು ಕಂಪ್ಲೀಟಾಗಿ ಅವ್ನು ಚೆನ್ನಾಗಿ ಆಗ್ತಾನೆ ಅಂತ ಒಂದು ನಂಬಿಕೆ ಇದೆ. ಥ್ಯಾಂಕ್ ಯು.